ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಚಾತುರ್ಮಾಸ್ಯದ ಮಹತ್ವವನ್ನು ತಿಳಿಸ್ತಾ ಇದ್ದೀನಿ. ಇನ್ನೇನು ಚಾತುರ್ಮಾಸ್ಯ ಹತ್ತಿರ ಬರ್ತಾ ಇದೆ. ಯಾವತ್ತಿಂದ ಪ್ರಾರಂಭ ಆಗುತ್ತೆ ಚಾತುರ್ಮಾಸ, ಹಾಗೆಯೇ ಚಾತುರ್ಮಾಸವನ್ನು ನಾವು ಯಾಕೆ ಆಚರಣೆಯನ್ನು ಮಾಡಬೇಕು, ಮುಖ್ಯವಾಗಿ ಇದನ್ನು ತಿಳ್ಕೋಬೇಕು ಸ್ನೇಹಿತರೆ. ಚಾತುರ್ಮಾಸ್ಯ 4 ತಿಂಗಳು, ಹೆಸರೇ ಹೇಳುವಂತೆ 4 ತಿಂಗಳು ಆಚರಣೆ ಇರುತ್ತೆ. ಒಮ್ಮೊಮ್ಮೆ ಅಧಿಕ ಮಾಸನೂ ಬರುತ್ತೆ ಚಾತುರ್ಮಾಸದಲ್ಲಿ, ಆವಾಗ 5 ತಿಂಗಳು ಬರುತ್ತೆ. ಹೀಗೆ ಈ ಸಲ ನಾವು ಅಧಿಕ ಮಾಸ ಮುಗಿಸ್ಬಿಟ್ಟಿದ್ದೀವಿ. ಹೋದ ಸಲ ಅಂದರೆ 3 ವರ್ಷದ ಕೆಳಗೆ ಚಾತುರ್ಮಾಸದಲ್ಲಿನೇ ಅಧಿಕ ಮಾಸ ಬಂದಿತ್ತು, ಹಾಗಾಗಿ 5 ತಿಂಗಳ ಆಚರಣೆ ಇತ್ತು. ಈ ಬಾರಿ ಯಾವತ್ತಿಂದ ಯಾವತ್ತಿನ ತನಕ ನಾವು ಚಾತುರ್ಮಾಸವನ್ನು ಆಚರಣೆ ಮಾಡಬೇಕು, ಹೇಗೆ ಮಾಡಬೇಕು, ಯಾಕೆ ಚಾತುರ್ಮಾಸ್ಯಕ್ಕೆ ಎಷ್ಟು ಮಹತ್ವ ಇದೆ, ವ್ರತಗಳಾಗಲಿ ನಿಯಮಗಳಾಗಲಿ ದಾನಗಳಾಗಲಿ ತುಂಬ ವಿಶೇಷವಾದ ಮಹತ್ವ ಇದೆ. ಹಾಗಾಗಿ ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ಚಾತುರ್ಮಾಸದಲ್ಲಿ ಯಾವ ವ್ರತಗಳನ್ನು ಮಾಡಬೇಕು, ಹೇಗೆ ಮಾಡಬೇಕು ಅದನ್ನು ವಿಶೇಷವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿ ಬಾರಿನೂ ಹೇಳ್ತೀನಿ, ಈ ಬಾರಿನೂ ಸಹ ತಿಳಿಸ್ಕೊಡ್ತೀನಿ. ಚಾತುರ್ಮಾಸ್ಯ ಈ ವರ್ಷ ಜುಲೈ 2026 25ನೇ ತಾರೀಕು ಪ್ರಾರಂಭ ಆಗ್ತಾಯಿದೆ. ಶನಿವಾರ ಆಗುತ್ತೆ. ಆಷಾಢ ಶುದ್ಧ ಏಕಾದಶಿ ಅಂತ ಕರಿತೀವಿ, ದೇವಶಯನಿ ಏಕಾದಶಿ ಅಂತ ಕರೀತಾರೆ, ಪ್ರಥಮ ಏಕಾದಶಿ ಅಂತಲೂ ಕರೀತಾರೆ. ಅವತ್ತಿನಿಂದ ಚಾತುರ್ಮಾಸ ಪ್ರಾರಂಭ ಆಗುತ್ತೆ. ಅವತ್ತಿನಿಂದ ಗೋಪದ್ಮ ವ್ರತ ಆಗಿರಲಿ ಅಥವಾ ಇನ್ನು ಯಾವುದೇ ವ್ರತಗಳನ್ನು ಮಾಡೋದಾಗಿರಲಿ, ತಪ್ತ ಮುದ್ರಾಧಾರಣ ಮಾಡಿಕೊಂಡು ವ್ರತವನ್ನು ಪ್ರಾರಂಭವನ್ನು ಮಾಡೋದು. ಅವರವರ ಮಠಗಳಲ್ಲಿ ಅವರವರ ಗುರುಗಳ ಸನ್ನಿಧಾನದಲ್ಲಿ ಗುರುಗಳಿಂದ ತಪ್ತ ಮುದ್ರಾಧಾರಣ ಅಂದರೆ ಶಂಖಚಕ್ರವನ್ನು ಧಾರಣೆ ಮಾಡಿಸ್ಕೊಂಡು ವ್ರತಗಳನ್ನು ಪ್ರಾರಂಭ ಮಾಡ್ತಾರೆ. ಇನ್ನು ಈ ಒಂದು ಜುಲೈ 25ನೇ ತಾರೀಕು ಶನಿವಾರ ಅಂತ ಹೇಳಿದೆ, ಅವತ್ತು ಪ್ರಾರಂಭ ಆಗಿದ್ದು ಚಾತುರ್ಮಾಸ. ಕಾರ್ತೀಕ ಶುದ್ಧ ಏಕಾದಶಿಗೇ ವ್ರತ ಎಲ್ಲ ಮುಗಿಯುತ್ತೆ. ದ್ವಾದಶಿ ದಿನ ನಾವು ಉತ್ಥಾನ ದ್ವಾದಶಿ ಅಂತ ಹೇಳಿ ನಾವು ತುಳಸಿ ವಿವಾಹವನ್ನು ಆಚರಣೆ ಮಾಡ್ತೀವಿ, ತುಳಸಿ ಹಬ್ಬವನ್ನು ಮಾಡ್ತೀವಿ. ಅವತ್ತಿನ ದಿವಸ ಭಗವಂತ ಯೋಗ ನಿದ್ರೆಯಿಂದ ಹೇಳ್ತಾನೆ ಅಂತ ಹೇಳ್ತೀವಿ. ಯಾವತ್ತಿಂದ ಯಾವತ್ತಿನ ತನಕ ಅಂತ ನಿಮಗೆ ಫಸ್ಟು ಡೇಟನ್ನು ಹೇಳ್ತಾ ಇದ್ದೀನಿ. ಜುಲೈ 25ನೇ ತಾರೀಕು ಆಷಾಢ ಶುದ್ಧ ಏಕಾದಶಿಯಿಂದ ಪ್ರಾರಂಭ ಆಗಿ ಕಾರ್ತೀಕ ಶುದ್ಧ ಏಕಾದಶಿ ತನಕನೂ ಚಾತುರ್ಮಾಸ್ಯ ಇರುತ್ತೆ. ಅಂದರೆ ನವೆಂಬರ್ 20ನೇ ತಾರೀಕು ಶುಕ್ರವಾರ ಆಗುತ್ತೆ. ಡೇಟ್ ಪ್ರಕಾರ ನವೆಂಬರ್ 20ನೇ ತಾರೀಕು ಶುಕ್ರವಾರ ಏಕಾದಶಿ ಇದೆ, ಕಾರ್ತೀಕ ಶುದ್ಧ ಏಕಾದಶಿ ಅಂತ ಕರಿತೀವಿ. ನವೆಂಬರ್ 21ನೇ ತಾರೀಕು ದ್ವಾದಶಿ ಇದೆ, ಅವತ್ತು ಉತ್ಥಾನ ದ್ವಾದಶಿಯನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಹಾಗಾಗಿ ಏಕಾದಶಿಯಿಂದ ಪ್ರಾರಂಭ ಮಾಡಿಕೊಂಡು ವ್ರತಗಳು ನಿಯಮಗಳು ಪೂಜೆಗಳು ಪ್ರತಿಯೊಂದನ್ನು ನಾವು ಈ 4 ತಿಂಗಳು ಆಚರಣೆಯನ್ನು ಮಾಡ್ತೀವಿ. ನವೆಂಬರ್ 20ನೇ ತಾರೀಕು ತನಕ ನಾವು ವ್ರತಗಳನ್ನು ಮಾಡಬೇಕು. ಈ ರೀತಿಯಾಗಿ ಚಾತುರ್ಮಾಸ್ಯ ಈ ಬಾರಿ ಡೇಟ್ಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಚಾತುರ್ಮಾಸ ಅಂತಂದರೆ ನಮ್ಮ ಒಂದು ವರ್ಷ, ಅಂದರೆ ಮನುಷ್ಯರ ಒಂದು ವರ್ಷ ದೇವತೆಗಳಿಗೆ 1 ದಿವಸ ಅಂತ ಹೇಳ್ತೀವಿ. ಮನುಷ್ಯರಿಗೆ 1 ವರ್ಷದ ಕಾಲ ಏನಿದೆಯೋ ದೇವತೆಗಳಿಗೆ ಬರೀ 1 ದಿವಸ ಅಷ್ಟೇ. ಮನುಷ್ಯರ ಜೀವನ ಕ್ರಮಕ್ಕೂ ದೇವತೆಗಳ ಜೀವನ ಕ್ರಮಕ್ಕೂ ವ್ಯತ್ಯಾಸಗಳಿರುತ್ತೆ. ಹಾಗಾಗಿ ನಮ್ಮ 1 ವರ್ಷ ಅಂತಂದರೆ ದೇವತೆಗಳಿಗೆ 1 ದಿವಸ ಅಂದರೆ 24 ಗಂಟೆ ಅಂತ ಹೇಳ್ಬೋದು. ಅದರಲ್ಲಿ 6 ತಿಂಗಳು ಉತ್ತರಾಯಣ ದೇವತೆಗಳಿಗೆ ಹಗಲು, 6 ತಿಂಗಳು ದಕ್ಷಿಣಾಯಣ ದೇವತೆಗಳಿಗೆ ರಾತ್ರಿ ಅಂತ ಹೇಳ್ತೀವಿ. ರಾತ್ರಿ ಅಂತಂದರೆ ಏನು? ಸಾಮಾನ್ಯವಾಗಿ ಎಲ್ಲರೂ ನಿದ್ರೆ ಮಾಡುವಂಥ ಸಮಯ. ಅಂದರೆ ದೇವತೆಗಳು ನಮ್ಮ ಥರ ನಿದ್ರೆ ಮಾಡ್ತಾರೆ ಅಂತ ನಾವು ಭಾವಿಸಬಾರ್ದು. ಅವರ ಅನುಗ್ರಹ ದೃಷ್ಟಿ ನಮ್ಮ ಮೇಲೆ ಇರೋದಿಲ್ಲ ಅಂತ. ಯಾಕೆ ಅಂತಂದರೆ ರಾತ್ರಿಯ ಸಮಯ, ದೇವತೆಗಳಿಗೆ ರಾತ್ರಿಯ ಸಮಯ ಅದು ಅಂತ ಹೇಳಿದ್ನಲ್ಲ. ನಮಗೆ 1 ವರ್ಷ ಅಂದರೆ ಅವರಿಗೆ 1 ದಿವಸ ಅಂತ ಅರ್ಥ. ಹಾಗೆ ನಮಗೆ 6 ತಿಂಗಳು ದಕ್ಷಿಣಾಯಣ ಆಯಿತು ಅಂತಂದರೆ ಅವರಿಗೆ ರಾತ್ರಿಯ ಕಾಲ, ಅದು 1 ದಿವಸದಲ್ಲಿ ರಾತ್ರಿಯ ಕಾಲ. ಹಾಗೆ ದೇವತೆಗಳು ಮಲಗಿಬಿಟ್ರೆ ನಮ್ಮ ಯಾವ ಕಾರ್ಯಗಳು ಆಗೋದಿಲ್ಲ ಸ್ನೇಹಿತರೆ. ಪ್ರತಿಯೊಂದೂ ನಮಗೆ ದೇವತೆಗಳ ಅನುಗ್ರಹದಿಂದನೇ ಆಗುತ್ತೆ. ರಾತ್ರಿಯ ಸಮಯದಲ್ಲಿ ನಾವು ಯಾಕೆ ಯಾವುದೇ ಪೂಜೆ ಪುನಸ್ಕಾರಗಳು ದೇವತಾ ಕಾರ್ಯಗಳು ಏನೂ ಮಾಡೋದಿಲ್ಲ. ಯಾಕೆ ಅಂದರೆ ರಾಕ್ಷಸರೆಲ್ಲರೂ ಎಚ್ಚರವಾಗಿರ್ತಾರೆ, ರಾಕ್ಷಸರು ಓಡಾಡುವಂಥ ಸಮಯ.
ಹಾಗಾಗಿ ನಾವು ಅಂಥ ಕಾಲದಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡೋದಿಲ್ಲ, ಫಲ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ರಾತ್ರಿ ಸಮಯದಲ್ಲಿ ನಮಗೆ ಶುಭ ಅಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಈ ಒಂದು 6 ತಿಂಗಳು ಏನು ನಾವು ಈಗ ದಕ್ಷಿಣಾಯಣ ಬರುತ್ತಲ್ಲ, 17ನೇ ತಾರೀಕು ದಕ್ಷಿಣಾಯಣ ಅಂತ ಹೇಳಿದ್ದೆ ನಿಮಗೆ. 17ನೇ ತಾರೀಕಿಂದ ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭ ಆಗ್ತಾಯಿದೆ. ಈ ಒಂದು ದಕ್ಷಿಣಾಯಣದಲ್ಲಿ ದೇವತೆಗಳಿಗೆ ರಾತ್ರಿಯ ಸಮಯ ಆದ ಕಾರಣ ಅವರು ನಿದ್ರಾವಸ್ಥೆಯಲ್ಲಿ ಇರ್ತಾರೆ. ಹಾಗಾಗಿ ದೇವತೆಗಳ ಅನುಗ್ರಹ ನಮ್ಮ ಮೇಲೆ ಇಲ್ಲ ಅಂತಂದರೆ ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಿದರೂ ಸಹ ನಮಗೆ ಒಳಿತಾಗೋದಿಲ್ಲ ಅದರಿಂದ ಅಂತ. ಹಾಗಾಗಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು, ದೇವರ ದೃಷ್ಟಿ ನಮ್ಮ ಮೇಲೆ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗಂತ ದೇವತೆಗಳು ನಮ್ಮನ್ನು ನೋಡೋದೇ ಇಲ್ಲ, ನಾವು ಯಾಕೆ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ನೇಮನಿತ್ಯಗಳನ್ನು ಮಾಡಬೇಕು, ಅದನ್ನೆಲ್ಲ ಬಿಟ್ಬಿಡೋಣ, ದೇವತೆಗಳು ಹೇಗೂ ಮಲ್ಕೊಂಡಿರ್ತಾರೆ ಅಂತ ನಾವು ಭಾವಿಸಬಾರ್ದು. ಶುಭ ಕಾರ್ಯಗಳು ಅಂದರೆ ಮದುವೆಗಳಾಗಿರಲಿ, ಗೃಹ ಪ್ರವೇಶಗಳು, ಉಪನಯನಗಳು, ಈ ರೀತಿಯಾಗಿ ಶುಭ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ದೇವರ ಅನುಗ್ರಹ ನಮಗೆ ಇರೋದಿಲ್ಲ. ಭಗವಂತ ನಾರಾಯಣ ಕ್ಷೀರಸಾಗರದಲ್ಲಿ ಮೇರು ಪರ್ವತದಲ್ಲಿ ವಾಮನ ರೂಪಿಯಾಗಿ ಭಗವಂತ ಯೋಗ ನಿದ್ರೆಗೆ ಹೋಗ್ತಾನೆ. ನಾಳೆ ಏಕಾದಶಿ ದಿವಸ 25ನೇ ತಾರೀಕು ಅಂತ ಹೇಳಿದ್ನಲ್ಲ, ಅವತ್ತು ವಾಮನ ರೂಪಿಯಾಗಿ ಭಗವಂತ ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ಹೋಗ್ತಾನೆ. ಯೋಗ ನಿದ್ರೆ ಅಂತಂದರೆ ಭಗವಂತ ನಿದ್ರಿಸ್ತಾ ಇದ್ದಾನೆ ಅಂತಲ್ಲ ಅರ್ಥ. ಕಣ್ಮುಚ್ಚಿ ಸುಮ್ಮನೆ ಮಲ್ಕೊಂಡು ಎಲ್ಲವನ್ನ ನೋಡ್ತಾ ಇರ್ತಾನೆ. ಭಗವಂತ 2 ಕಣ್ಣನ್ನು ಮುಚ್ಚಿದ್ದಾನೆ, ನಿದ್ರೆ ಮಾಡ್ತಾ ಇದ್ದಾನೆ ಅಂತ ನಾವು ಭಾವಿಸಬಾರ್ದು. ಭಗವಂತನಿಗೆ ಸಾವಿರಾರು ಕಣ್ಣುಗಳು, ಎಲ್ಲಿಂದಾದರೂ ಭಗವಂತ ನಮ್ಮನ್ನು ನೋಡ್ಬೋದು. ಪ್ರತಿ ಕ್ಷಣ, ಪ್ರತಿ ನಿತ್ಯ, ಪ್ರತಿಯೊಂದು ಗಳಿಗೆಯಲ್ಲೂ ಸಹ ನಮ್ಮನ್ನು ಭಗವಂತ ನೋಡ್ತಾ ಇರ್ತಾನೆ. ಹಾಗೆ ಭಗವಂತ ಕಣ್ಣು ಮುಚ್ಚುತ್ತಾನೆ, ನಿದ್ರೆಗೆ ಜಾರ್ತಾನೆ ಅಂತ ಹೇಳ್ತಾರೆ. ಹಾಗೆ ಮಂಗಳ ಕಾರ್ಯಗಳಿಗೆ ಅನುಗ್ರಹ ಇರೋದಿಲ್ಲ, ದೇವತೆಗಳ ಅನುಗ್ರಹ ಇರೋದಿಲ್ಲ ಅನ್ನೋದು ಕಾರಣಕ್ಕೆ ಮಂಗಳ ಕಾರ್ಯಗಳನ್ನು ಮಾಡಬಾರ್ದು. ದಕ್ಷಿಣಾಯಣದಲ್ಲಿ ಯಾವುದೇ ಮದುವೆ ಮುಹೂರ್ತಗಳು, ಉಪನಯನಗಳು, ಗೃಹ ಪ್ರವೇಶಗಳನ್ನು ಇಡಿಸಬಾರ್ದು ಅಂತ ಹೇಳ್ತಾರೆ. ಏನು ಇದರ ಹಿಂದಿನ ಕಥೆ ಏನು, ಯಾಕೆ ಹೀಗೆ ಚಾತುರ್ಮಾಸವನ್ನು ಆಚರಣೆ ಮಾಡಬೇಕು ನಾವು 4 ತಿಂಗಳು, ಮತ್ತು ದಕ್ಷಿಣಾಯಣ ಅಂದರೆ ಏನು, ಯಾಕೆ ಹೀಗೆ ಅಂತ ನೀವೆಲ್ಲ ಕೇಳೋದಾಯ್ತಂದರೆ, ದಕ್ಷಿಣಾಯಣ ಬಂತು ಅಂತ ಹೇಳಿ ಎಲ್ಲ ದೇವತೆಗಳು ತಮ್ಮ ತಮ್ಮ ಸ್ಥಾನಕ್ಕೆ ಹೊರಡಬೇಕು ಅಂತ ತಯಾರಾಗಿ ಇರ್ತಾರೆ. ಯಾಕಂದರೆ ರಾತ್ರಿಯ ಸಮಯ ಎಲ್ಲರೂ ಹೊರಟು ಬಿಡೋಣ ಇಲ್ಲಿಂದ ಅಂತ ನಾರಾಯಣನಿಗೆ ನಮಸ್ಕಾರವನ್ನು ಮಾಡಿ ಎಲ್ಲರೂ ಹೊರಡ್ತಾ ಇರ್ತಾರೆ. ಒಬ್ಬಳು ದೇವಿ ಬರ್ತಾಳೆ ಅಲ್ಲಿಗೆ. ಆಕೆ ಯಾರು ಅಂತಂದರೆ, ಆಕೆ ರಾತ್ರಿಗೆ ಅಭಿಮಾನಿ ದೇವತೆ ಆಗಿರ್ತಾಳೆ. ಯಾಕೆ ಅಂದರೆ ಈಗ ದಕ್ಷಿಣಾಯಣ ಬರ್ತಾ ಇದೆ ಅಂತ ಹೇಳಿ ಎಲ್ಲರೂ ನಿದ್ರಾವಸ್ಥೆಗೆ ಹೋಗಬೇಕು ಅಂತ ಹೋಗ್ತಾ ಇರುವಾಗ ಆ ರಾತ್ರಿಗೆ ಅಭಿಮಾನಿಯಾದಂಥ ದೇವತೆ ಬರ್ತಾಳಂತೆ. ಶುಭ್ರ ವಸ್ತ್ರವನ್ನು ತೊಟ್ಕೊಂಡಿರ್ತಾಳೆ, ಕೈಯಲ್ಲಿ ಕೊಡಲಿಯನ್ನು ಹಿಡ್ಕೊಂಡಿರ್ತಾಳೆ. ಬಂದು ನಾರಾಯಣನನ್ನು ಕೇಳ್ತಾಳಂತೆ, ದಕ್ಷಿಣಾಯಣ ಎಲ್ಲರಿಗೂ ಬೇಡವಾದಂಥ ಕಾಲ ಆಗಿಬಿಟ್ಟಿದೆ ಭಗವಂತ, ಅದಕ್ಕಾಗಿ ಈ ದಕ್ಷಿಣಾಯಣಕ್ಕೆ ಅಭಿಮಾನಿಯಾದಂಥ ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲದ ಹಾಗೆ ಆಗಿಬಿಟ್ಟಿದ್ದೀನಿ. ನನ್ನನ್ನು ಯಾರೂ ಪೂಜಿಸಲ್ಲ, ನನ್ನನ್ನು ಆರಾಧಿಸಲ್ಲ, ನನ್ನನ್ನು ಕಡೆಗಣಿಸ್ತಾರೆ ರಾತ್ರಿಯ ಸಮಯ ಆದ ಕಾರಣ. ನನ್ನ ಜನ್ಮನೇ ವ್ಯರ್ಥ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳಿ ಅವಳು ರಾತ್ರಿಯ ಅಭಿಮಾನಿ ದೇವತೆ ಏನಿರ್ತಾಳಲ್ವ, ಅವಳು ತುಂಬ ದುಃಖವನ್ನು ಪಡ್ತಾ ಇರ್ತಾಳೆ. ಆಗ ಭಗವಂತ ಹೇಳ್ತಾನಂತೆ, ಹೌದು, ದಕ್ಷಿಣಾಯಣದಲ್ಲಿ ಯಾವುದೇ ಕಾರ್ಯ ಮಾಡಬಾರ್ದು, ಸತ್ಯ. ಹಾಗಂತ ನೀನು ತಿರಸ್ಕೃತಳಲ್ಲ ಅಂತ ಹೇಳ್ತಾನೆ. ಅಂದರೆ ನಿನ್ನನ್ನು ತಿರಸ್ಕಾರ ಮಾಡಿದ್ದಾರೆ ಅಂತ ಭಾವಿಸ್ಬೇಡ. ಈ ದಕ್ಷಿಣಾಯಣದಲ್ಲಿ ಯಾರು ವಿಶೇಷವಾಗಿ ವ್ರತ, ಪೂಜೆ, ಜಪ ಇಂತಹ ಪುಣ್ಯ ಕಾರ್ಯಗಳನ್ನು ಮಾಡ್ತಾರೋ, ಬೇರೆ ತಿಂಗಳಲ್ಲಿ ಎಷ್ಟು ಪುಣ್ಯ ಬರುತ್ತೋ ಅದಕ್ಕಿಂತನೂ ಅನಂತಪಟ್ಟು ಪುಣ್ಯ ಈ 4 ತಿಂಗಳು ಅಥವಾ 5 ತಿಂಗಳಲ್ಲಿ ಬರುತ್ತೆ ಅಂತ ಭಗವಂತ ಅವಳಿಗೆ ಅನುಗ್ರಹವನ್ನು ಮಾಡ್ತಾನೆ, ರಾತ್ರಿಯ ಅಭಿಮಾನಿ ದೇವತೆಗೆ. ಈ ಒಂದು ಚಾತುರ್ಮಾಸ್ಯ, ಮುಖ್ಯವಾಗಿ ಚಾತುರ್ಮಾಸ್ಯ ಅಂತ ಏನು ಕರೀತಾರೆ, ಈ ಚಾತುರ್ಮಾಸ್ಯದಲ್ಲಿ ಇದು ಅತ್ಯಂತ ಶ್ರೇಷ್ಠವಾದಂಥ ಮಾಸ, ಇದು 4 ತಿಂಗಳು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಪುಣ್ಯ ಕರ್ಮಗಳನ್ನು ಮಾಡಲಿಕ್ಕೆ ಇರುವಂತಹ ಒಳ್ಳೆಯ ಕಾಲ ಇದು, ಪುಣ್ಯಕಾಲ ಅಂತ ಹೇಳಲಾಗುತ್ತೆ. ಭಕ್ತರು ವಿಶೇಷ ಸಾಧನೆಯನ್ನು ಮಾಡ್ಕೋಬೋದು ಈ ಒಂದು ತಿಂಗಳಲ್ಲಿ. ಇದರಿಂದಾಗಿ ಯಾರು ಪುಣ್ಯ ಸಂಪಾದನೆಯನ್ನು ಮಾಡಬೇಕು ಅಂತ, ಭಗವಂತನ ಅನುಗ್ರಹವನ್ನು ಪಡೀಬೇಕು ಅಂತ ಅಂದ್ಕೊತೀರೋ ಅವರೆಲ್ಲರೂ ಈ ಚಾತುರ್ಮಾಸದಲ್ಲಿ ವ್ರತ ನಿಯಮಗಳನ್ನು
ದಾನ ಧರ್ಮಗಳನ್ನು ತಪ್ಪದೇ ಮಾಡಿರಿ. 4 ತಿಂಗಳು ವಿಶೇಷವಾಗಿ ವ್ರತ, ದಾನ, ಪೂಜೆ ಇವುಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾವುದೇ ಖರ್ಚಿಲ್ಲದೆ ನಾವು ಮಾಡಿದಂಥ ಪಾಪಗಳನ್ನು ಸುಲಭವಾಗಿ ಕಳೆದುಕೊಳ್ಳೋಕ್ಕೆ ಇರುವಂಥ ಸುಲಭ ಉಪಾಯ ಅಂತ ಹೇಳ್ಬೋದು. ಎಷ್ಟು ನಾವು ಭಕ್ತಿ ಶ್ರದ್ಧೆಗಳಿಂದ ಈ ಒಂದು ಚಾತುರ್ಮಾಸ್ಯದಲ್ಲಿ ಮಾಡುವಂಥ ವ್ರತ ನಿಯಮಗಳನ್ನು ಮಾಡ್ತೀವೋ ಅಷ್ಟು ಭಗವಂತನ ಪ್ರೀತಿಗೆ ನಾವು ಪಾತ್ರರಾಗ್ತೀವಿ ಅಂತ. ಹಾಗಾಗಿ ಇಂತಹ ಚಾತುರ್ಮಾಸ್ಯಕ್ಕೆ ವಿಶೇಷವಾದಂಥ ಮಹತ್ವ ಇದೆ ಸ್ನೇಹಿತರೆ. ಎಲ್ಲ ಯತಿಗಳು ಒಂದು ಕಡೆ ಚಾತುರ್ಮಾಸ್ಯವನ್ನು ಮಾಡ್ತಾ ಇರ್ತಾರೆ, ಸಂಚಾರವನ್ನು ಮಾಡೋದಿಲ್ಲ. ಅವರವರ ಮಠಗಳಲ್ಲಿ ಇಷ್ಟು ದಿವಸ ಅಂತ ಅವರು ಸಂಕಲ್ಪವನ್ನು ಮಾಡಿಕೊಂಡು ಅಷ್ಟು ದಿವಸ ಒಂದು ಕಡೆ ಸ್ಥಿರವಾಗಿ ಇರ್ತಾರೆ. ಅಲ್ಲಿ ಪಾಠ ಪ್ರವಚನಗಳು ಅನೇಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಚಾತುರ್ಮಾಸ್ಯದಲ್ಲಿ ವಿಶೇಷವಾಗಿ ಯತಿಗಳ ದರ್ಶನ, ಸೇವೆ, ಪಾದಪೂಜೆ ಇದನ್ನೆಲ್ಲ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಮನೆಯಲ್ಲೂ ಸಹ ನಾವು ಪ್ರತಿನಿತ್ಯ ಭಗವಂತನ ಪೂಜೆ, ಆರಾಧನೆ, ನೇಮನಿತ್ಯಗಳು, ವ್ರತಗಳು, ದಾನಗಳು ಇದನ್ನು ಚಾತುರ್ಮಾಸ್ಯದಲ್ಲಿ ವಿಶೇಷವಾಗಿ ನಾವು ಮಾಡಬೇಕು. ಯಾವುದೇ ಜಾತಿ ಭೇದ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಚಾತುರ್ಮಾಸ್ಯ ಏಕಾದಶಿ ಹೇಗೆ ಪವಿತ್ರವಾದದ್ದೋ ಪ್ರತಿಯೊಬ್ಬರು ಮಾಡಬೇಕು ಅಂತ ಹೇಗೆ ಶಾಸ್ತ್ರ ಹೇಳಿದೆಯೋ ಹಾಗೇ ಚಾತುರ್ಮಾಸ್ಯ ಸಹ ಪ್ರತಿಯೊಬ್ಬರೂ ಜಾತಿ ಭೇದ ಇಲ್ಲದೆ ಎಲ್ಲರೂ ಆಚರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅಂಥ ವ್ರತ ಇದು ಅಂತ ಹೇಳುತ್ತೆ. ನಮ್ಮ ಮನಸ್ಸಿನ ಆಸೆಗಳು, ಕಾಮನೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಮತ್ತು ಭಗವಂತನ ಅನುಗ್ರಹವನ್ನು ವಿಶೇಷವಾಗಿ ಪಡೆಯೋದಕ್ಕೆ ನಾವು ವ್ರತ ನಿಯಮಗಳನ್ನು ಚಾತುರ್ಮಾಸ್ಯದಲ್ಲಿ ನಿಮ್ಮ ಕೈಲಾದಂಥದ್ದು ನಿಮಗೆ ಏನಾಗುತ್ತೋ ಅದನ್ನು ಹಿಡಿದು 4 ತಿಂಗಳು ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿರಿ. ವಿಶೇಷವಾದಂಥ ಫಲವನ್ನು ಪಡೀಬೋದು ಅಂತ ಹೇಳ್ತೀನಿ. ಇನ್ನು ಚಾತುರ್ಮಾಸ್ಯದಲ್ಲಿ ಯಾವ ವ್ರತಗಳನ್ನು ಮಾಡಬೇಕು, ಹೇಗೆ ಮಾಡಬೇಕು ಅದನ್ನೆಲ್ಲ ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಂತೆ. ಪ್ರತಿ ವರ್ಷವೂ ಹೇಳ್ಕೊಡ್ತೀನಿ, ಹಾಗೆಯೇ ಈ ವರ್ಷವೂ ತಿಳಿಸ್ತೀನಿ ಸಿಂಪಲ್ಲಾಗಿ. ವಿಶೇಷವಾಗಿ ಯಾರಾದರೂ ಏನಾದರೂ ಸೇವೆಯನ್ನು ಹಿಡಿಬೇಕು ಅಂತ ಅಂದ್ಕೊಂಡಿದ್ರೆ ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿರಿ. ನಾನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಂತೆ. ನಾನು ಲೀಸ್ಟನ್ನು ಹೇಳ್ತಾ ಹೋಗ್ತೀನಿ. ಯಾವ್ಯಾವ ಪೂಜೆ ಮಾಡ್ಬೋದು ಅಂತ ಹೇಳ್ತೀನಿ, ಯಾವ ದಾನಗಳನ್ನು ಮಾಡ್ಬೋದು ಅಂತ ಹೇಳ್ತಾ ಹೋಗ್ತೀನಿ. ಅದರ ಪ್ರಕಾರ ನೀವು ಯಾವುದನ್ನು ಆಯ್ಕೆ ಮಾಡಿಕೊಂಡು ಮಾಡಬೇಕು ಅಂತ ಅಂದ್ಕೊತೀರೋ ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿರಿ, ನಾನು ತಿಳಿಸ್ಕೊಡ್ತೀನಂತೆ. ಮತ್ತು ಒಬ್ಬರು ತುಳಸಿಗೆ ನಮಸ್ಕಾರ ಮಾಡೋದು ಅದ್ರ ಬಗ್ಗೆ ಕೇಳಿದ್ದಾರೆ ಆಲ್ರೆಡಿ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಯಾವ ರೀತಿ ತುಳಸಿ ನಮಸ್ಕಾರವನ್ನು ಮಾಡ್ಕೊಳ್ಳೋದು ಅಥವಾ ಲಕ್ಷ ನಮಸ್ಕಾರವನ್ನು ಹಿಡಿದಾಗ ಹೇಗೆ ನಾವು ಕಂಪ್ಲೀಟ್ ಮಾಡಬೇಕು ಅಥವಾ ಹೇಗೆ ನಾವು ಎಲ್ಲ ಸಿದ್ಧತೆ ಮಾಡಿಕೊಂಡು ನಮಸ್ಕಾರ ಮಾಡಬೇಕು ಅದನ್ನು ನಿಮಗೆ ತೋರಿಸ್ಕೊಡ್ತೀನಂತೆ. ಗೋಪದ್ಮ ಹಾಕೋರು ಗೋಪದ್ಮ ಪ್ರತಿ ವರ್ಷವೂ ಹಾಕಿ ತೋರಿಸಿದ್ದೀನಿ ಸ್ನೇಹಿತರೆ, ಚೆಕ್ ಮಾಡಿಕೊಳ್ರಿ. ಗೋಪದ್ಮ ವ್ರತವನ್ನು ಹಿಡಿಬೋದು, ಅಂದರೆ ಚಾತುರ್ಮಾಸ್ಯದ ರಂಗೋಲಿ ಆಯಿತಾ. ಗೋಪದ್ಮ ಹಾಕೋರು ಅದನ್ನು ಸಹ ಹಾಕ್ಬೋದು. ರಂಗೋಲಿಯ ಸೇವೆಯನ್ನು ಹಿಡಿಯೋರು ಯಾವ ರಂಗೋಲಿಯನ್ನಾದರೂ 4 ತಿಂಗಳು ಹಾಕೋಬೋದು. ಇನ್ನು ವಿಶೇಷವಾಗಿ ಚಾತುರ್ಮಾಸದಲ್ಲಿ 4 ತಿಂಗಳು ವ್ರತವನ್ನು ಆಚರಣೆಯನ್ನು ಮಾಡೋರು ಶಾಖವ್ರತ, ದಧಿವ್ರತ, ಕ್ಷೀರವ್ರತ, ದ್ವಿದಳ ವ್ರತ ಈ ವ್ರತಗಳನ್ನು ಮಾಡೋರು ಯಾವತ್ತು ಸಂಕಲ್ಪವನ್ನು ಮಾಡ್ಕೋಬೇಕು. ಎಲ್ಲರೂ ಪ್ರತಿಯೊಬ್ಬರು ಯಾವುದೇ ಪೂಜೆ ಸೇವೆ ಏನೇ ಮಾಡಿರಿ, ದಾನಗಳು ಯಾವುದೇ ಮಾಡಿರಿ, ದಶಮಿ ದಿವಸ ಸಂಕಲ್ಪವನ್ನು ಮಾಡ್ಕೋಬೇಕು. ಆಗಿಲ್ಲ ಅಂತಂದರೆ ಏಕಾದಶಿ ದಿವಸ ಸಹ ಬೆಳಗ್ಗೆ ಸಂಕಲ್ಪವನ್ನು ಮಾಡ್ಕೋಬೋದು. ಈ ರೀತಿಯಾಗಿ ಚಾತುರ್ಮಾಸ್ಯದ ಮಹತ್ವ ಹೀಗಿದೆ. ಯಾಕೆ ಆಚರಣೆಯನ್ನು ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟೆ. ವಿಶೇಷವಾದಂಥ ತಿಂಗಳುಗಳು 4 ತಿಂಗಳು ಚಾತುರ್ಮಾಸ್ಯದಲ್ಲಿ ನಿಮ್ಮ ಕೈಲಾದಂಥ ಸೇವೆಯನ್ನು ಭಗವಂತನ ಪಾದಕ್ಕೆ ಅರ್ಪಣೆಯನ್ನು ಮಾಡಿರಿ. ನಿಮ್ಮ ಎಲ್ಲ ಕಷ್ಟಗಳಿಂದ ಪಾರಾಗ್ರಿ. ಕೆಲವೊಂದು ವಿಶೇಷ ದಿನಗಳನ್ನು ನಾವು ಮಿಸ್ ಮಾಡ್ಕೋಬಾರ್ದು ಸ್ನೇಹಿತರೆ. ಹಾಗಾಗಿ ಈ ಚಾತುರ್ಮಾಸ್ಯದಲ್ಲಿನೇ ಎಲ್ಲ ವ್ರತಗಳು ಪೂಜೆಗಳು ಬಂದು ಹೋಗ್ಬಿಡುತ್ತೆ ಮಧ್ಯದಲ್ಲಿ. ಹಾಗಾಗಿ ಎಲ್ಲನೂ ತಿಳಿಸ್ತಾ ಹೋಗ್ತೀನಂತೆ. ನೀವು ಎಲ್ಲ ತಿಳ್ಕೊಂಡು ಆಚರಣೆಯನ್ನು ಮಾಡಿರಿ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾ ನಾವು ಧರ್ಮವನ್ನು ಆಚರಣೆ ಮಾಡಿದ್ರೆ ನಮ್ಮನ್ನು ಭಗವಂತ ಖಂಡಿತವಾಗಿ ರಕ್ಷಣೆಯನ್ನು ಮಾಡ್ತಾನೆ. ಧರ್ಮ ಬಿಟ್ಟಿವಿ ಅಂದರೆ ನಮ್ಮನ್ನು ದೇವರು ಯಾವುದೇ ಕಷ್ಟದ ಸಂದರ್ಭದಲ್ಲೂ ಕೈಯನ್ನು ಹಿಡಿಯೋದಿಲ್ಲ. ಅದನ್ನು ನೆನಪಲ್ಲಿ ಇಟ್ಕೊಳ್ರಿ. ಧರ್ಮವನ್ನು ಉಳಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸ್ರಿ, ನಾನು ಮತ್ತೆ ರಿಪ್ಲೈ ಮಾಡ್ತೀನಿ. ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣಂತೆ. ಹರೇ ಶ್ರೀನಿವಾಸ್.